ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಇದ್ರು. ವಿಷ್ಣು ಪ್ರಸಾದ್, ಆಡಿಯೋನ ಕೇಳಿಸ್ಕೊಂಡ್ವಿ. ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಅವರದ್ದು ಎನ್ನಲಾದಂಥ ಆ ವಾಯ್ಸ್ ಒಂದು ಬರುತ್ತೆ, ಅಷ್ಟೇ ಎಸ್ಟಾಬ್ಲಿಷ್ ಮಾಡುವಷ್ಟು ಮಾತ್ರ ಆಡಿಯೋ ಇದೆ. ಅದು ಮುಂದೆ ಏನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ದೇವರಾಜೇಗೌಡ ಅವರು ಏನ್ ಹೇಳಿದ್ರು ಅದಾದಂತಹ ನಂತರದಲ್ಲಿ? ಖಂಡಿತ ವಿದ್ಯಾಶ್ರೀ, ಇಷ್ಟಾದಂತಹ ಬಳಿಕ ಅವ್ರು ಹೇಳ್ತಿರೋದೇನಂತಂದ್ರೆ, ನಾನು ಈ ವಿಡಿಯೋ ಸಂಬಂಧಪಟ್ಟಂತೆ, ಈ ಆಡಿಯೋ ಸಂಬಂಧಪಟ್ಟಂತೆ ಸಿಬಿಐಗೆ ದೂರು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ, ಜೊತೆಗೆ ಈ ಆಡಿಯೋನ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ, ಇದನ್ನ ನಾನು ಸಂಪೂರ್ಣವಾಗಿ ಪಬ್ಲಿಕ್ ಮಾಡಲ್ಲ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖ ಮಾಡ್ತಾರೆ. ಅದಾದ ನಂತರ ಆಡಿಯೋದಲ್ಲಿ ಏನಿದೆ, ನೀವೇನು ಮಾತಾಡಿದ್ರಿ ಅಂತೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಪಾಯಿಂಟ್ಗಳನ್ನು ಅವ್ರು ಉಲ್ಲೇಖ ಮಾಡ್ತಾರೆ. ನಾವು ನಿನ್ನೆ CM DCM ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ವಿ. ಸಭೆಯಲ್ಲಿ ಯಾರನ್ನ ಆರೋಪಿ ಮಾಡಬೇಕು ಅಂತ ಈಗಾಗಲೇ ಅವರು ಸೂಚನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಇವ್ರನ್ನ, ಅಂದ್ರೆ ದೇವರಾಜೇಗೌಡರನ್ನ ಏವನ್ ಮಾಡಬೇಕು ಆಡಿಯೋ ವೈರಲ್ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ, ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಅದಾದ ನಂತರ ನನ್ನ ಜೀವನದಲ್ಲಿ ನಾನು ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ದೇವೇಗೌಡ ಕುಟುಂಬದ ವಿರುದ್ಧ ನಾನು ಹಿಂದೆ ಸುಮ್ಮನೆ ಹೋರಾಟ ಮಾಡಿದ್ದೀನಿ, ಯಾಕಂದರೆ ನನಗಾಗಿರುವಂಥ ವೈಯಕ್ತಿಕ ಅನ್ಯಾಯದ ಮೇಲೆ. ಅದಾದ ಬಳಿಕ ನನ್ನ ಹೋರಾಟಕ್ಕೆ ಈಗ ಪ್ರೆಸೆಂಟ್ ಜಯ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಆದರೆ ಇದರ ನೆಕ್ಸ್ಟ್ ಮುಂದೆ ಬಂದಂಥ ಸಂದರ್ಭದಲ್ಲಿ ಈ ವಿಡಿಯೋ ವೈರಲ್ ಆಗಿರೋಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಿರುವಂಥದ್ದು, ಇದು ಕಿಡಿಗೇಡಿ ರಾಜಕಾರಣಿಗಳ ವಾಮ ಮಾರ್ಗ ಹಿಡಿದು ಈ ರೀತಿ ವೈರಲ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಇನ್ನಷ್ಟು ಪಾಯಿಂಟ್ಗಳನ್ನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಮೇಯ್ನ್ ಏನಂತ ಹೇಳುವಂತಂದ್ರೆ, ಕಾಂಗ್ರೆಸ್ ನಾಯಕರು ಈ ವಿಡಿಯೋ ವೈರಲ್ ಇಂದಿನ ಕಥಾನಾಯಕರು ಅನ್ನೋ ಪಾಯಿಂಟನ್ನು ದೇವರಾಜೇಗೌಡರು ತಾನು ಈಗ ಪ್ರೆಸ್ ಮೀಟ್ನಲ್ಲಿ ಮಾಡ್ತಿರುವಂಥರಲ್ಲಿ ಈ ಒಂದು ಆರೋಪವನ್ನು ಗಂಭೀರವಾಗಿ ಮಾಡ್ತಿರುವಂಥದ್ದು. ಜೊತೆಗೆ ಕಾರ್ತಿಕ್ ಈ ಒಂದು ಪ್ರಕರಣದಲ್ಲಿ ತನ್ನ ಬಳಿಗೆ ಬಂದಿದ್ರು, ಪೆನ್ ಡ್ರೈವ್ ಸಮೇತ ನನ್ನ ಕಚೇರಿಗೆ ಕಾರ್ತಿಕ್ ಭೇಟಿ ಮಾಡಿದ್ರು, ಮತ್ತೆ SIT ಮುಂದೆ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಈ ಅಂಶಗಳನ್ನು ಸಹಿತ ನಾನು ಉಲ್ಲೇಖ ಮಾಡಿದ್ದೀನಿ. ಜೊತೆಗೆ ಕಾಂಗ್ರೆಸ್ನ ನಾಯಕರು ಯಾರ್ಯಾರು ನನ್ನ ಜೊತೆ ಮಾತಾಡಿದ್ರು, ಏನೆಲ್ಲ ನನಗೆ ಆಮಿಷ ಕೊಟ್ಟರು, ಅದಷ್ಟನ್ನು ಕೂಡ ನಾನು SIT ಮುಂದೆ ಸ್ಟೇಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ಸಂಪೂರ್ಣವಾಗಿ ಡೀಟೇಲ್ ಕೊಟ್ಟಿದ್ದೀನಿ ಅನ್ನೋ ಪಾಯಿಂಟನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈ ವಿಡಿಯೋವನ್ನು ನಾನು CBI ಕೊಡ್ತೀನಿ ಅನ್ನೋ ಪಾಯಿಂಟನ್ನು ಮಾಡ್ತಾರೆ. ಇನ್ನೊಂದು ವಿಚಿತ್ರ ಏನಂತಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮಹಾನಾಯಕನ ರೂವಾರಿ ಹೆಸರನ್ನು ಉಲ್ಲೇಖ ಮಾಡ್ತೀವಿ ಅಂತಂದರೆ ಯಾರು ಇದ್ದಾರೆ ಇದರಲ್ಲಿ ಅಂತದನ್ನು SIT ಕೇಳಿದಾಗ ನಾನು ಮಹಾನಾಯಕರು ಇದ್ದಾರೆ ಅನ್ನೋ ಹೆಸರನ್ನು ಕೂಡ ನಾನು ಅಲ್ಲಿ ಡೀಟೇಲ್ ಆಗಿ ಕೊಟ್ಟು ಬಂದಿದ್ದೀನಿ SITಗೆ ಅನ್ನೋ ಸ್ಟೇಟ್ಮೆಂಟನ್ನು ಅವ್ರು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದರೆ, ನೇರವಾಗಿ ಆರೋಪ ಮಾಡ್ತಿರುವಂಥದ್ದು DCM, ಉಪಮುಖ್ಯಮಂತ್ರಿ, CM ಮತ್ತು CM ಇವರ ವಿರುದ್ಧವೇ ನೇರವಾದಂಥ ಆರೋಪವನ್ನು ಇಲ್ಲಿ ದೇವರಾಜೇಗೌಡರು ಮಾಡ್ತಿರುವಂಥದ್ದು. ಈ ಆಡಿಯೋವನ್ನು ನಾನು ರಿಲೀಸ್ ಮಾಡ್ತೀನಿ, ಆದರೆ DK ಶಿವಕುಮಾರ್ ಮತ್ತು ದೇವರಾಜೇಗೌಡರು ಮಾತಾಡುವಂಥ ಈ ಆಡಿಯೋ ನಾನು ರಿಲೀಸ್ ಮಾಡ್ತೀನಿ. ನನಗೆ ಸಂಧಾನಕ್ಕೆ ಬಂದಿದ್ದು LR ಶಿವರಾಮೇಗೌಡರ ಮೂಲಕ ನನ್ನನ್ನು ಭೇಟಿ ಮಾಡಿ ನನ್ನ ಹತ್ರ ಸಂಧಾನಕ್ಕೆ ಬಂದರು. ಈ ವಿಡಿಯೋಗಳ ಸಂಬಂಧಪಟ್ಟಂತೆ ನನ್ನ ಭೇಟಿ ಮಾಡಬೇಕು ಅಂತೇಳಿ ಅವರು ಫೋನ್ ಮಾಡಿ ಕರೆಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಈ ವೇಳೆಯಲ್ಲಿ DK ಶಿವಕುಮಾರ್ ಅವರು ನಿಮಗೆ ಕ್ಯಾಬಿನೆಟ್ ರ್ಯಾಂಕ್ನ ಉದ್ಯೋಗವನ್ನು ಕೊಡುವುದಾಗಿ, ಕ್ಯಾಬಿನೆಟ್ ರ್ಯಾಂಕ್ನ ಸವಲತ್ತುಗಳನ್ನು ನಿಮಗೆ ಕೊಡ್ತೀವಿ ಅಂತೇಳಿ ನನಗೆ ಆಮಿಷ ಒಡ್ಡುವಂಥ ಕೆಲಸವನ್ನು DCM DK ಶಿವಕುಮಾರ್ ಅವರು ಮಾಡಿದರು. ಪರ್ಯಾಯವಾಗಿ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನೆಂತಂದರೆ, ಈ ವಿಡಿಯೋದಲ್ಲಿರುವಂತಹ ಮಹಿಳೆಯರಿಗೆ ಏನು ಕೊಟ್ಟಿರುವಂತಹ ದೂರು ಕೊಟ್ಟಿರುವಂಥವ್ರು ಅವರು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೆ ಸರಿಯುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ. ಆದರೆ DCM DK ಶಿವಕುಮಾರ್ ಅವರು ಹೇಳುವಂತಹ ವೇಳೆಯಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಈಗ ನಮ್ಮ ಜೊತೆ ಯಾರಿದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಅವ್ರನ್ನ ಕರ್ಕೊಬಂದು ನಾವು ಕಂಪ್ಲೇಂಟ್ ಕೊಡಿಸಿದೀವಪ್ಪ, ಮುಂದಿನದು ನೋಡೋಣ ಅನ್ನೋ ಪಾಯಿಂಟನ್ನು ಅವ್ರು ಉಲ್ಲೇಖ ಮಾಡುವಂಥದ್ದು. ಜೊತೆಗೆ ಅರಹಳ್ಳಿ ಗ್ರಾಮಕ್ಕೆ ಹೋಗಿ ಕೇಳಿ ಯಾವ ಸಂತ್ರಸ್ತನ ಭೇಟಿ ಮಾಡಿದ್ರು, ಏನಾಗಿದೆ ಅನ್ನೋದು. ಅಂದರೆ ಸ್ವತಃ ಇಲ್ಲಿ ಕಾಂಗ್ರೆಸ್ ನಾಯಕರೇ ಸ್ವತಃ ಅರಹಳ್ಳಿಗೆ ಹೋಗಿದ್ದಾರೆ, ಅಂದರೆ ಓರ್ವ ಸಂತ್ರಸ್ತೆಯ ಬಳಿ ಹೋಗಿ ಅಲ್ಲಿ ಆಕೆ ಬಳಿ ಮಾತಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಗಂಭೀರ ಆರೋಪ ಏನಂತಂದರೆ, ಇಲ್ಲಿ ಶ್ರೇಯಸ್ ಪಾಟೀಲ್ ಲೋಕಸಭೆಯಲ್ಲಿ ಹಾಸನದಿಂದ ಸ್ಪರ್ಧಿಸಿದಂತಹ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಮತ್ತು ಕುಟ್ಟಿ ಇಷ್ಟು ಮಂದಿ ಒಟ್ಟಾಗಿ ಸೇರಿ ಪೆನ್ ಡ್ರೈವ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ರು ಅನ್ನೋ ಪಾಯಿಂಟನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅಂದರೆ ಬೆಂಗಳೂರಿಗೆ ಈ ಒಂದು ಪೆನ್ ಡ್ರೈವ್ ತೆಗೆದುಕೊಂಡು ಬಂದಿದ್ದೆ ಶ್ರೇಯಸ್ ಪಾಟೀಲ್ ಮತ್ತು ಹಾಸನದ ಕುಟ್ಟಿ ಎಂಬ ಇಬ್ಬರು ವ್ಯಕ್ತಿಗಳು ಬೆಂಗಳೂರಿಗೆ ತಂದು ಬೆಂಗಳೂರಿನಲ್ಲಿ ಈ ವಿಡಿಯೋವನ್ನು ವೈರಲ್ ಮಾಡಲಾಗಿದೆ ಅನ್ನೋ ಪಾಯಿಂಟನ್ನು ಕೂಡ ದೇವರಾಜೇಗೌಡರು ತಾವು ಮಾಡ್ತಿರುವಂತಹ ಪ್ರೆಸ್ ಮೀಟ್ನಲ್ಲಿ ನೇರವಾಗಿ CM ಮತ್ತು DCM ಅವರ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ. ವಿದೇಶಿ ವಿಷ್ಣು ಪ್ರಸಾದ್, ಈಗ ದೇವರಾಜೇಗೌಡ ಅವರು ಆರೋಪ ಮಾಡ್ತಾ ಇರೋ ಹಾಗೆ ಆ ಆಡಿಯೋ DCM DK ಶಿವಕುಮಾರ್ ಅವರದ್ದೇ ಆಗಿದ್ರೆ ಈಗೇನು ಆಫರ್ಗಳನ್ನ ಕೊಟ್ಟಿದ್ದಾರೆ, ನನಗೆ ಕ್ಯಾಬಿನೆಟ್ ಸ್ಥಾನದ ಒಂದು ಹುದ್ದೆಯನ್ನ ನೀಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಅಂತ ಏನು ಅವ್ರು ಹೇಳ್ತಿದ್ದಾರೆ, ಇಷ್ಟೆಲ್ಲ ಆಫರ್ಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ದೇವರಾಜೇಗೌಡರ ಮುಂದೆ ಅವ್ರು ಏನಾದ್ರೂ ಬೇಡಿಕೆಯನ್ನ ಇಟ್ಟಿರ್ಬೇಕು. ಏನ್ ಬೇಡಿಕೆಯನ್ನ ಇಟ್ರಂತೆ, ಇವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಂತೆ, ಆ ಬಗ್ಗೆ ಏನ್ ಹೇಳಿದ್ರು ದೇವರಾಜೇಗೌಡರು? ಅವ್ರು ಹೇಳ್ತಿರೋದು, ದೇವರಾಜೇಗೌಡರು ಈ ವಿಡಿಯೋವನ್ನು ರಿಲೀಸ್ ಮಾಡೋಕ್ಕೆ ನಮಗೆ ಸಹಕರಿಸಬೇಕು ಅನ್ನೋ ಪಾಯಿಂಟನ್ನು ಅವರು ಮನವಿ ಮಾಡಿದ್ರು ಅನ್ನೋ ಪಾಯಿಂಟನ್ನು ಹೇಳ್ತಾರೆ. ಮತ್ತು ಜೊತೆಗೆ ಯಾಕೆ ಇದನ್ನು ಮಾಡ್ತಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂಗೂ ಕೂಡ ದೇವರಾಜೇಗೌಡರು ಕೆಲವೊಂದಷ್ಟು ಪಾಯಿಂಟನ್ನು ಇಲ್ಲಿ ಹೇಳುವಂಥದ್ದು, ನನ್ನ ಜೊತೆ ಬಂದು ಕೈ ಜೋಡಿಸಿ ಅಂತೇಳಿ ಈ ಒಂದು ಆಫರ್ ನನಗೆ ಕೊಟ್ಟಿದ್ರು ಅನ್ನೋ ಪಾಯಿಂಟನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಯಾಕೆ ಇದನ್ನು ಮಾಡಬೇಕು ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಚರ್ಚೆಗೆ ಆಗಬೇಕು, ಅದು ಒಂದು ಪಾಯಿಂಟ್ ಅವರ ಉದ್ದೇಶ ಇದ್ದಿದ್ದಂತೆ. ಮತ್ತು ಮೋದಿಯವರ ಮುಖಕ್ಕೆ ಕಪ್ಪು ಬಸಿ ಬಳಿಯುವಂತಹ ಕೆಲಸ ಆಗಬೇಕು, ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತೇಳಿ ಅವ್ರು ನನಗೆ ಆಫರ್ ಮಾಡಿದ್ರು ಅಂತೇಳಿ ದೇವರಾಜೇಗೌಡರು ಆರೋಪ ಮಾಡ್ತಿರುವಂಥದ್ದು. ಮತ್ತು ಇನ್ನೊಂದು ಪ್ಲಾಂಟ್ ಮಾಡಿ ಇಷ್ಟೊಂದು ದೂರ
ಕೇಸ್ಗಳನ್ನು ದಾಖಲು ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ಇನ್ನೊಂದು ಗಂಭೀರ ಆರೋಪ ಮಾಡ್ತಾರೆ. ಜೊತೆಗೆ ಮೈತ್ರಿಗೆ ತೊಂದರೆ ಕೊಡುವಂತಹ ಉದ್ದೇಶಕ್ಕೋಸ್ಕರನೇ ಈ ವಿಡಿಯೋವನ್ನು ರಿಲೀಸ್ ಮಾಡುವಂತಹ ಕೆಲಸ ಆಗಿದೆ. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ಮುಂದುವರಿಸಬಾರ್ದು. ಯಾಕಂದರೆ ಮುಂದುವರಿಸುವಂಥ ಸಂದರ್ಭದಲ್ಲಿ ಇನ್ನಷ್ಟು ಮಂದಿಯ ಬಳಿ ಕೇಸ್ ದಾಖಲಿಸುವಂಥ ಸಾಧ್ಯತೆಗಳಿದೆ. ಷಡ್ಯಂತ್ರ ಇದರಲ್ಲಿ ಸಂಪೂರ್ಣವಾಗಿದೆ. ಜೊತೆಗೆ ಈ ಪ್ರಕರಣದಲ್ಲಿ SIT ಇನ್ಫಾರ್ಮೇಷನ್ ಆಗಿದೆ, ಇದು ರಬ್ಬರ್ ಸ್ಟಾಂಪ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದೆ ಅನ್ನೋ ಒಂದು ಪಾಯಿಂಟನ್ನು ಕೂಡ ಈಗ ದೇವರಾಜೇಗೌಡರು ಉಲ್ಲೇಖ ಮಾಡ್ತಿರುವಂಥದ್ದು. ಇದರ ಜೊತೆಗೆ ಇಡೀ ಪ್ರಕರಣದ ಹಿಂದೆ ಹಾಸನದ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಾಟೀಲ್ ಅವರೇ ಇದರಲ್ಲಿ ಮೇನ್ ಅಕ್ಯೂಸ್ ಅಂತ ಹೇಳ್ತಿರುವಂಥದ್ದು ವಿಡಿಯೋ ವೈರಲ್ ಹಿಂದೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳ್ತಾರೆ, ಸಂತ್ರಸ್ತರನ್ನ ಸ್ವತಃ ಶ್ರೇಯಸ್ ಪಾಟೀಲ್ ಹೋಗಿ ಭೇಟಿ ಮಾಡಿ ಮಾತಾಡಿದ್ದಾರೆ. ಹಾಸನದ ಅದರಲ್ಲೂ ಪ್ರಮುಖವಾಗಿ ಸ್ಕೈ ಹೋಟೆಲ್ನಲ್ಲಿ ಭೇಟಿ ಮಾಡಿದ್ದಾರೆ. ರೂಮ್ ನಂಬರ್ 146 ಅಲ್ಲಿ ಒಂದು ಭೇಟಿ ಮಾಡಿ ಅವರ ಬಳಿ ಮಾತುಕತೆ ನಡೆಸಿದರೆ ಅನ್ನೋ ಪಾಯಿಂಟನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಈ ವಿಡಿಯೋಗಳನ್ನು ಪೆನ್ಡ್ರೈವ್ಗೆ ಕಾಪಿ ಮಾಡಿ ಅದನ್ನು ಹಂಚುವಂತಹ ಬಗ್ಗೆಯೂ ಕೂಡ ಆ ಹೋಟೆಲ್ನಲ್ಲೇ ಡಿಸೈಡ್ ಆಗಿದೆ ಅನ್ನೋ ಪಾಯಿಂಟನ್ನು ಕೂಡ ದೇವರಾಜೇಗೌಡರು ತನ್ನ ಆರೋಪದಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ವಿಜಯಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.